ಓವಮ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಪ್ಲಸ್ ನಿಮಗೆ ಅಂಡಾಣು ಯಾವ್ಯಾವ ಪ್ರೊಸೀಜರ್ ನ ಇಟ್ಕೊಂಡು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಪ್ರೊಸೀಜರ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಈಸ್ ಕಾಲ್ಡ್ ಆಸ್ ಸ್ಪರ್ಮೆಟೋಜೆನೆಸಿಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ವೀರ್ಯ ಜನಕ ಅಂತ ಕರಿತೀವಿ. ಬೇಸಿಕಲಿ ನಿಮ್ಗೆ ಸ್ಪರ್ಮೆಟೋಜೆನೆಸಿಸ್ ಆಗುವಾಗ ಸೊ 2n ನಂಬರ್ಸ್, ಸೊ 2 ನಂಬರ್ ಇತ್ತು ಅಂತ ಹೇಳಿದ್ರೆ ಯೂಶುವಲ್ ಆಗಿ ಸೊ ಸ್ಪರ್ಮೆಟೋಗೋನಿಯ ಲಾಸ್ಟ್ ಗೆ ನಿಮಗೆ ಪ್ರೊಡ್ಯೂಸ್ ಆಗುವಷ್ಟರೊಳಗಡೆ 1 ನಂಬರ್ ಬಂದು ನಿಂತ್ಕೊಳ್ಳುತ್ತೆ. ನಿಮ್ಮ ಪೇರೆಂಟ್ಸ್ ಇಂದ ಬರುವಾಗ ಏನಾಗಿರುತ್ತೆ, 2n ನಂಬರ್ಸ್ ಅಲ್ಲಿ ಇರುತ್ತೆ. ಸೊ ಕೊನೆಗೆ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುವಾಗ ಇಟ್ ವಿಲ್ ಕನ್ವರ್ಟ್ ಇಂಟು 1 ನಂಬರ್ ಇಂಡಿವಿಜುವಲ್ ಆಗಿ. ಸೊ ಇಟ್ ವಿಲ್ ಅಂಡರ್ಗೋ ಬೋತ್ ಮೈಟಾಸಿಸ್ ಆಸ್ ವೆಲ್ ಆಸ್ ಮಿಯಾಸಿಸ್ 1 ಅಂಡ್ ಮಿಯಾಸಿಸ್ 2. ಸೊ ಮೈಟಾಸಿಸ್ ಮಿಯಾಸಿಸ್ ಆಗೋವರೆಗೂ ಇದನ್ನ ಹಾಗೆ ಹೋಲ್ಡ್ ನಲ್ಲಿ ಇಟ್ಕೊಂಡಿರಿ. ಸೊ ಮಿಯಾಸಿಸ್ ಮೈಟಾಸಿಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕ್ಲಿಯರ್? ಸೊ ಹಿಯರ್ ಯು ಕ್ಯಾನ್ ಸಿ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸ್ಪರ್ಮೆಟೋಜೆನೆಸಿಸ್. ಸೊ ಬೇಸಿಕಲಿ ನಿಮ್ಮ ಪೇರೆಂಟ್ಸ್ ಇಂದ ಬರುವಾಗ ಸೊ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ 2n ಮೀನ್ಸ್ 2 sets. One is from mother, another one is from father. So 2 set ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಮೈಟಾಸಿಸ್ ಆಗುತ್ತೆ. ಸೊ ಮೈಟಾಸಿಸ್ ಅಂದ್ರೆ ಯೂಶುವಲ್ ಆಗಿ ನಾವು ಸೊ ಡಿವಿಷನ್ ಆದ್ರೆ ಎಷ್ಟು ಈ ನಂಬರ್ ಇರುತ್ತೋ ಅದರ ಸೈಜ್ ದಪ್ಪ ಆಗುತ್ತೆ. ಸೈಜ್ ದಪ್ಪ ಆಗ್ಬಿಟ್ಟು 2 ಮಧ್ಯಕ್ಕೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಗೆ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಪಾಸ್ ಆಗುತ್ತೆ, 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಮತ್ತೆ ಪಾಸ್ ಆಗುತ್ತೆ. ಎಷ್ಟು ಡಿವೈಡ್ ಆದ್ರೂ 2n ಬರ್ತಾರೆ. ವೆರಾಸ್ ಮಿಯೋಸಿಸ್ ಆಯ್ತು ಅಂತ ಹೇಳಿದ್ರೆ ಮಿಯೋಸಿಸ್ ನಲ್ಲಿ 2 ಇರೋದು ನಿಮಗೆ ಒಂದೊಂದು ಪೀಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ ನಂಬರ್ಸ್ ಅಲ್ಲಿ. ಸೊ ಮೈಟೋಸಿಸ್ ಮಿಯೋಸಿಸ್ ಬಂದಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಮಿಯೋಸಿಸ್ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಮಿಯೋಸಿಸ್ ಅಂದ್ರೆ 2 ನಂಬರ್ ಇದ್ರೆ 1 ನಂಬರ್ ಆಗಿ ಡಿವೈಡ್ ಆಗುತ್ತೆ. ಸೊ ಮೈಟೋಸಿಸ್ ವಿ ಕಾಲ್ ಇಟ್ ಆಸ್ ಈಕ್ವೇಶನಲ್ ಡಿವಿಷನ್ ಅಂತ ಕರಿತೀವಿ. ಸೊ 2 ನಂಬರ್ ಇದ್ರೆ ಅದು ಡಬಲ್ ಆಗಿ ಸೈಜ್ ದೊಡ್ಡದಾಗ್ಬಿಟ್ಟು ಅದು ಕಟ್ ಆಗುತ್ತೆ. ಸೊ ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆಗುವಾಗ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಆಗುತ್ತೆ. ಸೊ ಮೈಟೋಸಿಸ್ ನ ಸ್ಪೆಷಾಲಿಟಿ ಈ ರೀತಿ, ಮಿಯೋಸಿಸ್ ನ ಸ್ಪೆಷಾಲಿಟಿ 2 ಇದ್ರೆ ಒಂದು ಲೆಫ್ಟ್ ಗೆ ಒಂದು ರೈಟ್ ಸೈಡ್ ಗೆ ಹೊರಟೋಗುತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಟೋಸಿಸ್ ಅಂಡ್ ಮಿಯೋಸಿಸ್. ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸೊ 1 ನಂಬರ್ ಕ್ಲಿಯರ್ ಆಗುತ್ತೆ. ಸೊ 1 ನಂಬರ್ ಇರೋದು ಮಿಯೋಸಿಸ್ 2 ನ ನಾವು ಜನರಲ್ ವಿ ಕಾಲ್ ಇಟ್ ಆಸ್ ಮೈಟೋಸಿಸ್ ಅಂತಾನೆ ಕರಿತೀವಿ. ಸೊ ಇಲ್ಲಿ ಏನಾಗಿದೆ, 2 ನಂಬರ್ ಇರೋದು 2 ನಂಬರ್ ಏನಾಗಿದೆ ನೆಕ್ಸ್ಟ್ ಜನರೇಷನ್ ಗೆ ಪಾಸ್ ಆಗಿದೆ. ಡಿವಿಷನ್ ಆದ್ಮೇಲೆ ನೆಕ್ಸ್ಟ್ ಪಾಸ್ ಆಗುತ್ತೆ. ವೆರಾಸ್ ಇಲ್ಲಿ ಮಿಯೋಸಿಸ್ ಆದ್ಮೇಲೆ 1 ನಂಬರ್ ಬಂದಿರುತ್ತೆ. ಸೊ ಮಿಯೋಸಿಸ್ 1 ಅಂತ ಹೇಳಿದ್ರೆ ಇಟ್ ಈಸ್ ಮಿಯೋಸಿಸ್ 2 ಅಂತ ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ಮೈಟೋಸಿಸ್. ಸೊ ಮತ್ತೆ ಮೈಟೋಸಿಸ್ ನಲ್ಲಿ ಏನಾಗುತ್ತೆ, ಸೇಮ್ 2n ಇದ್ರೆ 2n ಹೇಗೆ ಬರುತ್ತೋ ಅದೇ ರೀತಿಯಾಗಿ 1 ನಂಬರ್ ಇರೋದು ಡಿವೈಡ್ ಆಗಿ ಇಲ್ಲಿಗೆ 1 ನಂಬರ್ ಆಫ್ ಸ್ಪರ್ಮ್ ಇರೋದು ಇಲ್ಲಿ 1. ಸೊ ಹಾಗಾಗಿ ಒಂದು ಸ್ಪರ್ಮೆಟೋಗೋನಿಯಾ, ಒಂದು ಸೆಕ್ಸ್ ಸೆಲ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಸೊ ಇಟ್ ವಿಲ್ ಪ್ರೊಡ್ಯೂಸ್ 4 ಸೆಕ್ಸ್ ಸೆಲ್ಸ್. ಸೊ ಒಂದು ಜೀವಕೋಶ ಏನಿದೆಯಲ್ವಾ, ಸೆಕ್ಸ್ ಸೆಲ್ಸ್, ಸೊ ಅದು ಎಷ್ಟು ಜೀವಕೋಶಗಳಾಗಿ ಹೊರಗಡೆಗೆ ಬರುತ್ತೆ, ಸೊ 4 ಸ್ಪರ್ಮ್ಗಳಾಗಿ ಹೊರಗಡೆಗೆ ಬರುತ್ತೆ. ಕ್ಲಿಯರ್? ಸೊ ಇದನ್ನ ಮತ್ತೆ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ಇದನ್ನ. ಸೊ ನನಗೆ ಗೊತ್ತು ದಟ್ ಇಟ್ ಈಸ್ ನಾಟ್ ಕ್ಲಿಯರ್, ಕಂಪ್ಲೀಟ್ ಆಗಿ ನಿಮಗೆ ಫುಲ್ ಅರ್ಥ ಆಗಿರಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಸೊ ದಿಸ್ ಒನ್, ಮೈಟೋಸಿಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಮಿಯೋಸಿಸ್, ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೈಟೋಸಿಸ್, ಸೆಕೆಂಡ್ ಮೈಟೋಸಿಸ್. ಇದನ್ನ ಕರೆಕ್ಟ್ ಆಗಿ ಬರ್ಕೊಂಡು ಮಿಕ್ಕಿರೋದೆಲ್ಲ ನಾನು ಅರ್ಥ ಮಾಡಿಸ್ತೀನಿ. ಸೊ ದಿಸ್ ಇಸ್ ಫ್ಲೋ ಚಾರ್ಟ್. ಸೊ ಇವಾಗ ಡಯಾಗ್ರಾಮ್ ನಲ್ಲಿ ನೋಡ್ತಾ ಹೋಗೋಣ ದಟ್ ಸ್ಪರ್ಮ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಡಯಾಗ್ರಾಮ್. ಸೊ ವಾಟ್ ಇಸ್ ದಿಸ್? ಸ್ಪರ್ಮ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೇಸಿಕಲಿ ಸ್ಪರ್ಮ್ ಈಸ್ ಪ್ರೊಡ್ಯೂಸ್ಡ್ ಇನ್ ಟೆಸ್ಟಿಸ್ ನಲ್ವಾ ಪ್ರೊಡ್ಯೂಸ್ ಆಗೋದು. ಸೊ ಇವಾಗ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ದಿಸ್ ಈಸ್ ಯುವರ್ ಟೆಸ್ಟಿಸ್ ಅನ್ನ ನೀವು ಮಧ್ಯಕ್ಕೆ ಕಟ್ ಮಾಡಿದ್ರೆ, ಡಿಸೆಕ್ಷನ್ ಮಾಡಿದ್ರೆ, ಸೊ ಯು ವಿಲ್ ಗೆಟ್ ಡಯಾಗ್ರಾಮ್ ಲೈಕ್ ದಿಸ್. ಈ ರೀತಿ ಒಳಗಡೆ ಡಯಾಗ್ರಾಮ್ ಕಾಣಿಸುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್, ಇಲ್ಲಿ ಒಳಗಡೆ ಪ್ರತಿಯೊಂದು ಜೀವಕೋಶಗಳು ಏನ್ ಕಾಣಿಸ್ತಾ ಇದೆಯೋ ದೇ ಆರ್ ಕಾಲ್ಡ್ ಆಸ್ ಸರ್ಟೋಲಿ ಸೆಲ್ಸ್ ಅಂತ ಕರೀತೀವಿ. ಸರ್ಟೋಲಿ ಸೆಲ್ಸ್. ಸೊ ಈ ಸರ್ಟೋಲಿ ಸೆಲ್ಸ್ ಎಲ್ಲಿರುತ್ತೆ? ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಟೆಸ್ಟಿಸ್. ಟೆಸ್ಟಿಸ್ ಅನ್ನ ನೀವು ಮಧ್ಯಕ್ಕೆ ಕಟ್ ಮಾಡಿದ್ರೆ
So you can see the cells inside. So they are called as Sertoli cells. ಸೊ ಈ ಭಾಗವನ್ನ, ಈ ಜಾಗವನ್ನ ನೀವು ಚಿಕ್ಕದಾಗಿ ಒಂದು ಪೀಸ್ ಮಾಡಿ ಸೊ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಬೇಸಿಕಲಿ ಸರ್ಟೋಲಿ ಸೆಲ್ಗಳು ಈ ರೀತಿ ಕಾಣುತ್ತೆ ನೋಡಿದ್ರೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಯುವರ್ ಸರ್ಟೋಲಿ ಸೆಲ್. ಮತ್ತೆ ನೀವು ಪುನಃ ಈ ಸರ್ಟೋಲಿ ಸೆಲ್ ಅನ್ನ ಫರ್ದರ್, ಸೊ ಈ ಜಾಗವನ್ನ ನೀವು ಮೈಕ್ರೋಸ್ಕೋಪ್ ನಲ್ಲಿ ಫೋಕಸ್ ಮಾಡಿ ನೋಡಿದ್ರೆ ಸೊ ಬೇಸಿಕಲಿ ನಿಮ್ಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಜಾಗವನ್ನ ನಾನು ಏನ್ ಮಾಡ್ತೀನಿ ಮೈಕ್ರೋಸ್ಕೋಪ್ ನಲ್ಲಿ ಫೋಕಸ್ ಮಾಡಿ ನೋಡಿದ್ರೆ ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್. ಕ್ಲಿಯರ್? ಸೊ ಸರ್ಟೋಲಿ ಸೆಲ್ಸ್ ನಲ್ಲಿ ಇಲ್ಲಿ ಒಂದು ಚೇಂಬರ್ ಇದೆ. ಸೊ ಹಿಯರ್ ಯು ಹ್ಯಾವ್ ಒನ್ ಮೋರ್ ಚೇಂಬರ್, ಸೆಕೆಂಡ್ ಚೇಂಬರ್. ಈ ಎರಡು ಚೇಂಬರ್ ಗಳ ಮಧ್ಯದಲ್ಲಿ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಸ್ಪರ್ಮೆಟೋಗೋನಿಯಾ ಅಂತ ಹೇಳಿ. ಸೊ ಫ್ಲೋ ಚಾರ್ಟ್ ನಲ್ಲಿ ಫಸ್ಟ್ ಮೇಲ್ಗಡೆ ತೋರಿಸದೆ ಗೊತ್ತಾ ಸ್ಪರ್ಮೆಟೋಗೋನಿಯಂ ಅಂತ ಹೇಳಿ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಎ ಸೆಲ್, ಜೀವಕೋಶದ ರೀತಿ ಇರುತ್ತೆ. ಅದು ಉಗಮ ಆಗುವಂತ ಜಾಗ ಈಸ್ ಸರ್ಟೋಲಿ ಸೆಲ್. ಸೊ ಇವೆರಡರ ನಡುವೆ ಪ್ರೊಡ್ಯೂಸ್ ಆಗಿ ಸೊ ಡಿವೈಡ್ ಆಗಿ ಮಲ್ಟಿಪ್ಲೈ ಆಗಿ ಕೊನೆಗೆ ಬಂದು 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 ಸೊ ಈ ಲಾಸ್ಟ್ ಇಲ್ಲಿ ಮಧ್ಯದಲ್ಲಿ ಚರಂಡಿ ರೀತಿ ಏನಿದೆ ಅಲ್ವಾ, ಡ್ರೈನೇಜ್ ರೀತಿ, ಇದರ ಒಳಗಡೆಗೆ ಒಂದು ಸ್ಪರ್ಮ್ ಆಗಿ ಡ್ರಾಪ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ನಾವು ಫ್ಲೋ ಚಾರ್ಟ್ ನಲ್ಲಿ ಏನ್ ತೋರಿಸಿದೀನಿ ಆ ರೀತಿ ಡಿವಿಷನ್ ಆಗುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಸಿಂಗಲ್ ಸೆಲ್ ಇರೋದು ಮೈಟೋಸಿಸ್ ಆಗತ್ತೆ. ಮೈಟೋಸಿಸ್ ಆಗೋದ್ರಿಂದ ಎರಡು ಭಾಗ ಆಗತ್ತೆ. ಸೊ ಅದರಲ್ಲಿ ಕ್ರೋಮೋಸೋಮ್ ಸಂಖ್ಯೆನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಸೊ ದೆನ್ ಮತ್ತೆ ಏನಾಗುತ್ತೆ, ಸೊ ಎರಡು ಇಲ್ಲಿ ಎರಡಿದೆ, ಸೊ ಮಿಯೋಸಿಸ್ ಆಗತ್ತೆ. ಮಿಯೋಸಿಸ್ ಆದ್ಮೇಲೆ ಏನಾಗುತ್ತೆ, ಸೊ ಇದು ಒಂದು ಮತ್ತೆ ಒಂದು, ಇದು ಒಂದು ಮತ್ತೆ ಒಂದು. ಸೊ ಆ ರೀತಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ಬಿಟ್ಟು ಕೊನೆಗೆ ಪ್ರತಿಯೊಂದು ಸ್ಪರ್ಮು ಕೂಡ ಬಂದ್ಬಿಟ್ಟು ಸೊ ಈ ಲುಮೆನ್ ಪಾರ್ಟ್ ಏನಿದೆಯೋ, ಸೆಂಟ್ರಲ್ ಡ್ರೈನೇಜ್ ಏನಿದೆಯೋ ಇದರ ಒಳಗಡೆಗೆ ಬಂದು ಸೇರ್ತದೆ. ಸೊ ಇದ್ರ ಒಳಗಿನಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೇಮ್ ಥಿಂಗ್, ಸ್ಪರ್ಮೆಟೋಗೋನಿಯಂ, ಪ್ರೈಮರಿ ಸ್ಪರ್ಮೆಟೋಸೈಟ್. ಸೊ ಲಾಸ್ಟ್ ಗೆ ಏನಾಗಿದೆ, ಎರಡು ಪ್ರೊಡ್ಯೂಸ್ ಆಗಿದೆ. ಈ ಎರಡೂ ಕೂಡ ಒಂದೊಂದು ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೋಟಲ್ ಎಷ್ಟು ಸ್ಪರ್ಮ್ ಪ್ರೊಡ್ಯೂಸ್ ಆಯ್ತು ನಮ್ಗೆ, 4 ಸ್ಪರ್ಮ್ಗಳು ಪ್ರೊಡ್ಯೂಸ್ ಆಯ್ತು. ಸೊ ಕೊನೆಗೆ ಬಂದು ಸೊ ಮಧ್ಯದಲ್ಲಿ ಸೆಂಟ್ರಲ್ ಇರುವಂತ ಈ ಲುಮೆನ್ ಪಾರ್ಟ್ ಏನಿದೆಯೋ ಈ ಪಾರ್ಟಿಗೆ ಸ್ಪರ್ಮ್ ವಿಲ್ ಎಂಟರ್. ಸೊ ಈ ಸ್ಪರ್ಮ್ ಇದ್ರ ಒಳಗಡೆ ಪ್ರೊಡ್ಯೂಸ್ ಆದ್ಮೇಲೆ ಕೊನೆಗೆ ಎಲ್ಲಿಂದ ಬರುತ್ತೆ, ಎಲ್ಲ ಬಂದ್ಬಿಟ್ಟು ಈ ಡ್ರೈನೇಜ್ ಅಲ್ಲಿ ಇಲ್ಲಿ ಆಚೆಗೆ ಬರುತ್ತೆ. ಆಚೆಗೆ ಬಂದ್ಬಿಟ್ಟು ಸೊ ಇಟ್ ವಿಲ್ ಎಂಟರ್ ಇನ್ ಟು ದಿಸ್ ಪಾರ್ಟ್. ವಾಟ್ ಈಸ್ ದಿಸ್ ಪಾರ್ಟ್? ನಿನ್ನೆ ಏನ್ ಹೇಳಿದೆ, ಎಪಿಡಿಡಮಿಸ್ ಇಸ್ ಎ ಟ್ರೈನಿಂಗ್ ಸೆಂಟರ್ ಫಾರ್ ಸ್ಪರ್ಮ್ ಅಂತ ಹೇಳಿದೆ, ನೆನಪಿದ್ಯಾ? ಸೊ ಎಪಿಡಿಡಮಿಸ್ ಇಸ್ ಕಾಲ್ಡ್ ಆಸ್ ಟ್ರೈನಿಂಗ್ ಸೆಂಟರ್ ಫಾರ್ ಸ್ಪರ್ಮ್. ಸೊ ಇಮ್ಮೆಚ್ಯೂರ್ಡ್ ಸ್ಪರ್ಮ್ ಏನಾಗಿರುತ್ತೋ ಈ ರೀತಿ ಪ್ರೊಡ್ಯೂಸ್ ಆದ್ಮೇಲೆ ಸೊ ಈ ಡ್ರೈನೇಜ್ ಒಳಗಡೆಯಿಂದ ಸೀದಾ ಹಾಯ್ಕೊಂಡು ನಿಧಾನವಾಗಿ ತೆವಳ್ಕೊಂಡು ಬಂದು ಬಂದು ಈ ಎಪಿಡಿಡಮಿಸ್ ಒಳಗಡೆಗೆ ಸೇರ್ತದೆ. ಸೊ ಎಪಿಡಿಡಮಿಸ್ ಒಳಗಡೆ 4, 5, 6 ದಿನ ಉಳ್ಕೊಂಡು ದಟ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಅಂಡ್ ವೆರಿ ಮೊಟೈಲ್. ಸೊ ಮೂವ್ಮೆಂಟ್ ಆಗೋದಕ್ಕೆ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗುವಂತ ಶಕ್ತಿಯನ್ನ ಪಡ್ಕೊಂಡು ದೆನ್ ಇಟ್ ವಿಲ್ ಮೂವ್, ಇಟ್ ವಿಲ್ ಸ್ಟಾರ್ಟ್ ಇಟ್ಸ್ ಜರ್ನಿ ಫ್ರಮ್ ಎಪಿಡಿಡಮಿಸ್ ಟುವರ್ಡ್ಸ್ ಔಟ್ಸೈಡ್ ದ ಬಾಡಿ, ಯುರೇಟರ್ ಕಡೆಗೆ ಹೊರಟೋಗುತ್ತೆ. ಸೊ ದಿಸ್ ಈಸ್ ದ ಪ್ರಾಪರ್ ಪ್ರೊಸೀಜರ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್. ಇಲ್ಲಿದೆ ಅಲ್ವಾ, ಸೇಮ್ ಥಿಂಗ್. ಸೊ ಅದೇ ಡಯಾಗ್ರಾಮ್ ಇಲ್ಲಿ ಬರ್ದಿರೋದು. ಸೊ ದಿಸ್ ಈಸ್ ಯುವರ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಒಳಗಡೆ ಇರುವ ಒಂದೊಂದು ಜೀವಕೋಶಗಳನ್ನ ಏನಂತ ಕರಿತೀವಿ, ಸರ್ಟೋಲಿ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೊ ಇದನ್ನು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಕರಿತೀವಿ. ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಯು ಹ್ಯಾವ್ 2 ಪಾರ್ಟ್ಸ್, ಒನ್ ಇಸ್ ಲುಮೆನ್, ಅನದರ್ ಒನ್ ಇಸ್ ವಾಲ್. ಸೊ ಈ ವಾಲ್ ಪಾರ್ಟ್ ಅಲ್ಲಿ ಏನಾಗುತ್ತೆ, ನಿಮಗೆ ಸ್ಪರ್ಮ್ಗಳು ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಪರ್ಮ್ಗಳು ಈ ರೀತಿ ಇರುತ್ತೆ, ಪ್ರೊಡಕ್ಷನ್ ಆಗಿ ಆಗಿ ಮೇಲ್ಗಡೆಗೆ ಬಂದು ಬಂದು ಏನಾಗುತ್ತೆ, ಸೆಂಟ್ರಲ್ ಇರೋ ಡ್ರೈನೇಜ್ ಏನ್ ತೋರಿಸಿದೆ ಲುಮೆನ್ ಪಾರ್ಟ್, ಲುಮೆನ್ ಪಾರ್ಟಿಗೆ ಬಂದು ಈ ತರ ನಿಂತ್ಕೊಳ್ಳುತ್ತೆ. ದೇ ಆರ್ ಬೇಸಿಕಲಿ ಸರ್ಟೋಲಿ ಸೆಲ್ಸ್. ಬಂದ್ಬಿಟ್ಟು ಕೊನೆಗೆ ಇಟ್ ವಿಲ್ ಪಾಸ್ ಆನ್ ಟು ದ ಎಪಿಡಿಡಮಿಸ್. ಅರ್ಥ ಆಗತ್ತಾ? ಸೊ ನೆಕ್ಸ್ಟ್, ಸೊ ಇಮ್ಮೆಚ್ಯೂರ್ ಸ್ಪರ್ಮ್ ಅಂತ ನಿಮಗೆ ಹೇಳಿದೆ, ಕರೆಕ್ಟಾ? ಸೊ ಇಮ್ಮೆಚ್ಯೂರ್ ಸ್ಪರ್ಮ್ ಏನಿರುತ್ತೋ ಅದರ ಒಳಗಡೆ ನಿಮಗೆ ಸೆಂಟ್ರಿಯೋಲ್ಸ್ ಇರಲ್ಲ, ಮೈಟೋಕಾಂಡ್ರಿಯಾ ಇರಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಇರಲ್ಲ. ಮೈಟೋಕಾಂಡ್ರಿಯಾ ಯಾಕೆ ಬೇಕು ಸ್ಪರ್ಮಿಗೆ? ಟು ನೀಡ್ ಟು ಪ್ರೊಡಕ್ಷನ್ ಟು ಪ್ರೊಡ್ಯೂಸ್ ಎನರ್ಜಿ. ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಮೈಟೋಕಾಂಡ್ರಿಯಾ ಬೇಕು. ಸೊ ಫಸ್ಟ್ ಟೈಮ್ ಇಲ್ಲಿ ಪ್ರೊಡ್ಯೂಸ್ ಆದಾಗ, ಸೊ ಸರ್ಟೋಲಿ ಸೆಲ್ಸ್ ಅಥವಾ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಪ್ರೊಡ್ಯೂಸ್ ಆದಾಗ ಸ್ಪರ್ಮ್ ನಲ್ಲಿ ಮೈಟೋಕಾಂಡ್ರಿಯಾ ಇರಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಇರಲ್ಲ, ಅಥವಾ ನಿಮಗೆ ಸೆಂಟ್ರಿಯೋಲ್ಸ್ ಗಳು ಇರಲ್ಲ. ಇದೆಲ್ಲವೂ ಕೂಡ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ಸೆಕೆಂಡ್ ಫೇಸ್. ಸೊ ದಟ್ ಈಸ್
in our epididymis. So epididymis ಒಳಗಡೆ ನಿಮಗೆ ಗಾಲ್ಗಿ ಕಾಂಪ್ಲೆಕ್ಸ್. So ಗಾಲ್ಗಿ ಬಾಡಿ enzymes form the acrosome. So ಗಾಲ್ಗಿ ಕಾಂಪ್ಲೆಕ್ಸ್ ಕೇಳಿದ್ವಿ ಗೊತ್ತಾ ನಾರ್ಮಲ್ ಸೆಲ್ ನಲ್ಲಿ, ಬಟ್ ನಾರ್ಮಲ್ ಸೆಲ್ಗೂ ಇದಕ್ಕೂ ಕಂಪೇರ್ ಮಾಡೋದೇ ಇಲ್ಲ. ಸೊ ಟೋಟಲಿ ಇಟ್ ಇಸ್ ಡಿಫರೆಂಟ್ ಬಿಕಾಸ್ ದೇ ಆರ್ ಜರ್ಮ್ ಸೆಲ್ಸ್. ಸೊ ದೀಸ್ ಆರ್ ಸೆಕ್ಸ್ ಸೆಲ್ಸ್. ಬಟ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗಿರುತ್ತೋ, ಸೊ ಪ್ರೋಟೀನ್ ಗ್ರಿಟೀನ್ ಎಲ್ಲ ಪ್ರೊಡ್ಯೂಸ್ ಆಗಿರೋದನ್ನ ರಫ್ ಎಂಡೋಪ್ಲಾಸ್ಮಿಕ್, ಸ್ಮೂತ್ ಎಂಡೋಪ್ಲಾಸ್ಮಿಕ್, ಕೊನೆಗೆ ಗಾಲ್ಗಿ ಕಾಂಪ್ಲೆಕ್ಸ್ ಗೆ ಬರುತ್ತೆ ಪ್ರೋಟೀನ್. ಸೊ ಆ ಗಾಲ್ಗಿ ಕಾಂಪ್ಲೆಕ್ಸ್ ನಲ್ಲಿರುವಂತ ಪ್ರೋಟೀನ್ ನಿಮಗೆ ಬೇಸಿಕಲಿ, ಸೊ ಡಿಎನ್ಎ ಇಸ್ ನಥಿಂಗ್ ಬಟ್ ಪ್ರೋಟೀನ್. ಡಿಸ್ಕಸ್ ಮಾಡಿದೀವಾ? ಸೊ ಡಿಎನ್ಎ ಇಸ್ ನಥಿಂಗ್ ಬಟ್ ಪ್ರೋಟೀನ್. ಸೊ ರೈಬೋಸೋಮ್ಸ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಪ್ರೊಡ್ಯೂಸ್ ಆಗಿರುವಂತ ರೈಬೋಸೋಮ್ಸ್, ಅಲ್ಲಿ ಪ್ರೊಡ್ಯೂಸ್ ಆಗೋ ರೈಬೋಸೋಮ್ಸ್ ಒಳಗಡೆ ಪ್ರೊಡ್ಯೂಸ್ ಆಗೋ ಪ್ರೋಟೀನ್. ನೆನಪಿದೆ ಅಂತ ಅನ್ಕೋತೀನಿ, ಕರೆಕ್ಟಾ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದರ ಮೇಲೆ ಚುಕ್ಕಿ ಚುಕ್ಕಿ ಇರುತ್ತೆ, ರೈಬೋಸೋಮ್ ಅಂತ ಕರಿತೀವಿ. ರೈಬೋಸೋಮ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಆಗಿರೋ ಪ್ರೋಟೀನ್ ಎಲ್ಲಿಗೆ ಬರುತ್ತೆ? ಗಾಲ್ಗಿ ಕಾಂಪ್ಲೆಕ್ಸ್ ಗೆ ಬರುತ್ತೆ. ಇಲ್ಲಿ ಆ ಗಾಲ್ಗಿ ಕಾಂಪ್ಲೆಕ್ಸ್ ನಲ್ಲಿರೋ ಪ್ರೋಟೀನ್ ಅನ್ನು ಉಪಯೋಗಿಸ್ಕೊಂಡು ಸೊ ಇದರ ಒಳಗಡೆಗೆ ಡಿಎನ್ಎ ಅನ್ನ ತುಂಬ ಸ್ಪರ್ಮ್ನ ತಲೆಯ ಭಾಗಕ್ಕೆ. ಸೊ ಈ ರೀತಿ ನಿಮ್ಮ ಡಿಎನ್ಎ ರೆಡಿ ಆಯ್ತು. ದೆನ್ ಆಕ್ರೋಸೋಮಲ್ ಫೇಸ್. ಸೊ ಇದೇನ್ ಮಾಡುತ್ತೆ? ಒಳಗಡೆ ತುಂಬಿರುವಂತ ಡಿಎನ್ಎ ಅನ್ನ ಒಂದ್ ಕಡೆಗೆ ಮಧ್ಯಕ್ಕೆ ತಂದು ತುಂಬತ್ತೆ. ಸೊ ಸೈಡ್ ಅಲ್ಲಿ ಪಾರ್ಟ್ ಸೈಟೋಪ್ಲಾಸಮ್ ಅನ್ನ ಹಾಗೆ ಬಿಟ್ಟಿರುತ್ತೆ. ಕ್ಲಿಯರಾ? ಸೊ ಅಲ್ಲಿಗೆ ಏನಾಯ್ತು? ನಮ್ಮ ನ್ಯೂಕ್ಲಿಯಸ್ ಕರೆಕ್ಟ್ ಆಗಿ ಸೆಂಟರ್ ಪಾರ್ಟ್ ಅಲ್ಲಿ ಡಿಎನ್ಎ ಆಯ್ತು, ಮುಂದ್ಗಡೆ ಪಾರ್ಟ್ ಅಲ್ಲಿ ಆಕ್ರೋಸೋಮ್ ರೆಡಿ ಆಯ್ತು. ಸೊ ಮತ್ತೆ ಎಪಿಡಿಡಮಿಸ್ ಒಳಗಡೆ ಏನಾಗುತ್ತೆ? ಟೇಲ್ ಫೇಸ್. ಸೊ ಸೆಂಟ್ರಿಯೋಲ್ಸ್ ಅಂತ ಕೇಳಿದೀರಾ? ಸೆಂಟ್ರಿಯೋಲ್ಸ್ ನೆನ್ಪಿಟ್ಟಿರಿ, ನೆಕ್ಸ್ಟ್ ಮೈಟೋಸಿಸ್ ಮಾಡುವಾಗ ತೋರಿಸ್ತೀನಿ ಸೆಂಟ್ರಿಯೋಲ್ಸ್. ಸೊ ಈ ಸೆಂಟ್ರಿಯೋಲ್ಸ್ ಗಳು ಏನಿದೆಯೋ ಅವು ಆಕ್ಚುಲಿ ದಾರದ ರೀತಿ ಇರುತ್ತೆ ಸೆಂಟ್ರಿಯೋಲ್ಸ್ ಗಳು. ಮೈಟೋಸಿಸ್ ಮಿಯೋಸಿಸ್ ಆಗುವಾಗ ನೀವು ನೋಡ್ತೀರಾ ಅದನ್ನ, ಒಂದು 4-5 ಪೇಜ್ ಬಿಟ್ಟ ಮೇಲೆ. ಸೊ ಆ ದಾರ ಇರೋದು ಏನಾಗುತ್ತೆ? ಕಂಡೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 15, 20, 30, 100, 150 ದಾರಗಳು ಸೇರ್ಕೊಂಡು ಸ್ಪರ್ಮ್ ನ ಟೇಲ್ ಆಗಿ ಕನ್ವರ್ಟ್. ಸೊ ದೆನ್ ಲಾಸ್ಟ್ ಅಲ್ಲಿ ಮೆಚುರೇಷನ್ ಫೇಸ್, ಲಾಸ್ ಆಫ್ ಎಕ್ಸೆಸ್ ಸೈಟೋಪ್ಲಾಸಮ್. ಈ ಜೀವಕೋಶದ ಒಳಗಡೆ ಸರ್ಟೋಲಿ ಸೆಲ್ಸ್ ನಲ್ಲಿ ಪ್ರೊಡ್ಯೂಸ್ ಆದಾಗ ಏನೇನು ಎಕ್ಸೆಸ್ ಮೆಟೀರಿಯಲ್ಸ್ ಇತ್ತು ಅವೆಲ್ಲವೂ ಲಾಸ್ ಆಗ್ಬಿಟ್ಟು